ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸಿಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. ನೋಡಿ, ಇವತ್ತಿನ ನೇಚರ್ ಬಂದುಬಿಟ್ಟು ಎಷ್ಟು ಸಖತ್ತಾಗಿದೆ. ಹಾಗೆ ವಾತಾವರಣನೂ ಚೇಂಜ್ ಇದೆ. ಮಳೆ ಬರ್ತಾ ಇದೆ, ಹಾಗೆ ಮೋಡ ಕವಿದ ವಾತಾವರಣ ಉಂಟು. ನೋಡಿ, ಸಣ್ಣ ಜಿಪ್ಪರು ಮಳೆ ಬರ್ತಾ ಇದೆ. ಸೌಂಡ್ ಕೇಳ್ತಾ ಇದೆಯಾ? ಛತ್ರಿ ಮೇಲೆಲ್ಲ ನೀರು ಬೀಳ್ತಾ ಇದೆ ನೋಡಿ, ತಟ ಪಟ ಅಂತ. ಹಾಗೆ ನೋಡೋಣ, ಗದ್ದೆ ಕಡೆ ಓಡಾಡೋಣ ಅಂತ ಬಂದೆ. ಓಡಾಡೋಕೆ ಇನ್ನೇನು ಗದ್ದೆ ಇಳಿಯೋಕ್ಕೂ ಮಳೆ ಸ್ಟಾರ್ಟ್ ಆಗೋದಕ್ಕೂ ಸರಿ ಆಯಿತು. ಆದರೂ ಛತ್ರಿ ಹಿಡ್ಕೊಂಡು ಬಂದಿದ್ದೀನಿ. ನೋಡಿ, ಇಲ್ಲೆಲ್ಲ ಹನಿ ಬೀಳ್ತಾ ಇದ್ದಾವೆ ನೋಡಿ. ನೋಡಿ, ಹನಿ ಎಲ್ಲ ಬೀಳ್ತಾ ಇದ್ದಾವೆ ಅಲ್ವಾ? ಕಾಣಿಸ್ತಾ ಇದೆಯಾ? ಆದರೂ ಮಸ್ಕಿನ ವಾತಾವರಣ ಉಂಟು. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಅಂತ ಅಂದರೆ, ಇವತ್ತು ಅಮ್ಮನಘಟ್ಟದ ಜಾತ್ರೆ ಇದೆಯಲ್ಲ ಇವತ್ತು. ಹಾಗಾಗಿ ಅಮ್ಮನಘಟ್ಟದ ಜಾತ್ರೆಗೆ ಹೋಗಬೇಕು. ಹಾಗಾಗಿ ನಮಗೆ ಎಲ್ಲ ಥರದ ಸಡಗರ ಸಂಭ್ರಮದಿಂದ, ಹಾಗೆ ಮನೆ ಸೋರಿಸೋದಿರ್ಬೋದು, ಎಲ್ಲದನ್ನೂ ಮಾಡ್ತಾಯಿದ್ದೀವಿ. ಹಾಗೆ ಒಂಚೂರು ಗದ್ದೆ ಕಡೆ ಹೋಗಿ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಅಮ್ಮನಘಟ್ಟದ ಜಾತ್ರೆಗೆ ಹೋದ್ರೆ ಆಯ್ತು. ಇಲ್ಲ, ನೀವು ಕೂಡ ಬನ್ನಿ ಜಾತ್ರೆಗೆ, ಎಲ್ಲರೂ ಸೇರಿ ಹೋಗೋಣ ಆಯಿತಾ. ಅಮ್ಮನಘಟ್ಟದ ಜಾತ್ರೆ, ದೇವ್ರ ಪೂಜೆ ಮಾಡ್ಕೊಂಡು ಬರೋಣ. ನೋಡಿ, ಇದು ಅಕ್ಕಿ ನಾವು ಈಗ ಭತ್ತದಿಂದ ಈಗ ಬರೀ ಮಿಲ್ಲಿಗೆ ಹೋಗಿ ಮಾತ್ರ ಅಕ್ಕಿ ಮಾಡಿಸಿ ಬರೋದು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಈ ಥರ ಭತ್ತನ ಒಳ್ಳಿ ಹಾಕ್ಕೊಂಡು, ನೋಡಿ ಇಲ್ಲಿದೆಯಲ್ಲ ಒಳ್ಳು, ಈ ಥರ ಒಳ್ಳಿ ಹಾಕ್ಕೊಂಡು, ಈ ಒಣಕೆ ಅಂತ ಬರುತ್ತೆ ಹಳ್ಳಿ ಸೈಡಲ್ಲಿ, ಆ ಒಣಕೆಯಲ್ಲಿ ಹಾಕ್ಕೊಂಡು ಕುಟ್ಟಿದ್ರೆ ಈ ಥರ ಭತ್ತ ಇದ್ದವು ಅಕ್ಕಿ ಆಗುತ್ತೆ. ನೋಡಿ, ಇಲ್ಲಿ ಅಕ್ಕಿ ಮಾಡಿ ಇದು ಮಾಡಿದಾರಲ್ಲ, ಈ ಥರ ಆ ಭತ್ತನೆಲ್ಲ ನೀಟಾಗಿ ತಕ್ಕೊಂಡು ಮರದಲ್ಲಿ ಈ ಥರ ಕೇರ್ಕಿಬೇಕು. ಕೇರ್ಕೊಂಡು ಅವಾಗ ಭತ್ತ ಎಲ್ಲ ಸೈಡಿ ಬರುತ್ತೆ. ಸೈಡಿ ಬಂದಾಗ ತಕ್ಕೊಂಡು, ಈಗ ನೋಡಿ ಅಕ್ಕಿ ಎಲ್ಲ ಕುಟ್ಟಿ ಈ ಥರ ಅಕ್ಕಿ ಮಾಡಿದ್ದಾರೆ ನೋಡಿ. ನೋಡಿ, ಈ ಥರ ಅಕ್ಕಿ ಮಾಡಿದ್ದಾರೆ, ಎಲ್ಲ ನೀಟಾಗಿ ಅಕ್ಕಿ ಆಗಿದೆ. ಇದು ನಾಳೆ ಅಮ್ಮನಘಟ್ಟದ ಜಾತ್ರೆ ಇದೆಯಲ್ಲ, ಅದಕ್ಕೋಸ್ಕರ ಮೀಸಲು ಭತ್ತ ಕುಟ್ಟೋದು ಅಂತ ಈ ಹಳ್ಳಿ ಸೈಡೆಲ್ಲ. ಹಿಂದಿನ ಸಂಪ್ರದಾಯದ ಪ್ರಕಾರ ಈ ಥರ ಮೀಸಲು ಭತ್ತ ಕುಟ್ಟಿ ಅದನ್ನ ಅಕ್ಕಿ ಮಾಡಿಕೊಂಡು ನಾಳೆ ಅಮ್ಮನಘಟ್ಟದ ಜಾತ್ರೆಗೆ ಹೋಗ್ತಾರೆ. ಈ ರೊಟ್ಟಿ ಮತ್ತು ಬುತ್ತಿ ಎಲ್ಲ ಮಾಡಿಕೊಂಡು, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ತೋರಿಸ್ತೀನಿ ಆಯಿತಾ. ನೋಡಿ, ಹಿಂದಿನ ಕಾಲದಲ್ಲಿ ಅಕ್ಕಿ ಈಗ ಭತ್ತನ ತಗೋಗಿ ಮಿಲ್ಲಲ್ಲಿ ಮಾಡಿಸ್ಕಿ ಬರೋಕ್ಕೆ ಕಷ್ಟ ಆಗ್ತಿತ್ತು. ಯಾಕೆಂದರೆ ಮಿಲ್ಲೆಲ್ಲ ಬಂದಿದ್ದು ಇತ್ತಿತ್ತಲಾಗಲ್ವಾ. ಹಿಂದಿನ ಕಾಲದಲ್ಲಿ ಏನು ಮಿಲ್ಲೆಲ್ಲ ಇದ್ದಿರಲ್ಲ. ಒಡೆಕಲ್ಲು ಅಂತ ಬರ್ತಿತ್ತು, ಅದರಲ್ಲಿ ಭತ್ತನ ಹಾಕ್ಕೊಂಡು ನೀಟಾಗಿ ತಿರ್ಸ್ತಿದ್ರಂತೆ. ತಿರ್ಸಿದಾಗ ಏನಾಗುತ್ತೆ, ಅಕ್ಕಿಯಾಗಿ ಬರ್ತಿತ್ತಂಥದ್ದು. ಇದೇ ಥರನೇ ಬರ್ತಿತ್ತಂತೆ ಅದು. ಒಡೆಕಲ್ಲಲ್ಲಿ ಹಾಕಿ ತಿರ್ಸಿದಾಗ ಆಯಿತಾ, ಈ ಥರ ಅಕ್ಕಿಯಾಗಿ ಬರ್ತಿತ್ತಂತೆ. ನೋಡಿ, ಈ ಥರ ಒಣಿಬೇಕದನ್ನ ನೀಟಾಗಿ ಒಣದ್ರೆ ಮಾತ್ರ ಅದು ಭತ್ತ ಒಂದು ಸೈಡಿ ಬರುತ್ತೆ ಆಯಿತಾ. ಎಷ್ಟು ಸುಮಾರು ಹೊತ್ತು ಒಣಿಬೇಕು, ಆದರೆ ಅಲ್ಲಿ ತನಕ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಸುಮಾರು ಹೊತ್ತಾಗುತ್ತೆ ಆಯಿತಾ. ನೋಡಿ, ಆ ಥರ ಒಣಿತಿದಾರಲ್ಲ, ಆ ಥರ ಒಣಿಬೇಕಾಯ್ತಾ. ನೋಡಿ, ಈ ಥರ ಭತ್ತಕ್ಕೆ ಒಣಕೆಯಲ್ಲಿ ಹೇರ್ದಂಗೂ ಏನಾಗುತ್ತೆ ಅಂದರೆ, ಅವಾಗ ಅದ್ರ ಮೇಲಿರೋ ಸಿಪ್ಪೆ ಇರುತ್ತಲ್ಲ, ಕೇಸ್ ಅಂತಾರೆ ಅದಕ್ಕೇನಂತಾರೆ, ಅಕ್ಕಿ ಉಯಿ ಅಂತಾರೆ. ಉಯಿಯು ಓಪನ್ ಆಗಿಬಿಡುತ್ತೆ ಅವಾಗ. ಮೇಲ್ಗಡೆ ಭತ್ತದ ಸಿಪ್ಪೆ ಇರುತ್ತಲ್ಲ, ಅದು ಓಪನ್ ಆಗುತ್ತೆ. ಓಪನ್ ಆದಾಗ ಏನಾಗುತ್ತೆ, ಅಕ್ಕಿಯಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ನೀಟಾಗಿ ಅಂದರೆ ಸಖತ್ ಸರಿ ಇದು ಒಣಕೆಯಲ್ಲಿ ಕುಟ್ಟಬೇಕು. ಕುಟ್ಟಿದ್ರೆ ಮಾತ್ರ ಆಯಿತಾ ಓಪನ್ ಆಗೋದು. ಇಲ್ಲ ಅಂದರೆ 2-3 ಪೆಟ್ಟು ಹೊಡೆದ್ರೆ ಓಪನ್ ಆಗೋಲ್ಲ ಭತ್ತ, ಅಕ್ಕಿ ಆಗೋಲ್ಲ. ಅವಾಗ ಏನಿದೆ, ಭತ್ತ ಆಗೇ ಇರುತ್ತೆ ಆಯಿತಾ. ಹಾಗಾಗಿ ನೋಡಿ, ಹೊಡಿತಿದ್ದಾರಲ್ಲ, ಈ ಥರ ಹೊಡಿಬೇಕು ಆಯಿತಾ. ಹೊಡೆದಿದ್ದಾರಲ್ಲ, ಅದನ್ನು ನೀಟಾಗಿ ಒಂದು ಸರಿ ಕೇರ್ಕಿಬೇಕಾಯ್ತಾ. ಕೇರ್ಕೊಂಡು ಆಮೇಲೆ ಸಾಣಿಗೆಯಲ್ಲಿ ಸಾಣಿಸ್ಬೇಕು ಆಯಿತಾ. ಆ ಕೇರ್ಕೊಂಡು ಅವಾಗ ಕೇರ್ಕೊಂಡಾಗ ಏನಾಗುತ್ತೆ, ಅದು ಸಿಪ್ಪೆ ಅಂತ ಇರುತ್ತಲ್ಲ, ಅದೆಲ್ಲ ಹಾರೋದಾಗ ಅದನ್ನು ಅಕ್ಕಿ ಮಾತ್ರ ಉಳಿಯುತ್ತಾ ಮರದಲ್ಲಿ. ಉಳಿದಿದ್ದನ್ನು ಈ ಸಾಣಿಗೆ ಇರುತ್ತಲ್ಲ, ಸಾಣಿಗೆಯಲ್ಲಿ ನೀಟಾಗಿ ಸಾಣಿಸ್ಕೊಂಡು, ಆಮೇಲೆ ಏನಾದ್ರು ಈಗ ಭತ್ತ ಏನಾದ್ರು ಇದೆ ಅಂದರೆ, ನಲ್ಲಿದೆ ಅಂದರೆ ಅದಕ್ಕೆ ನಲ್ಲು ಅಂತಾರೆ ಆಯಿತಾ. ಈ ಎಲ್ಲ ಕಡೆಗೂ ಈಗ ಸಿಟಿಲೆಲ್ಲ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಈ ಹಳ್ಳಿ ಸೈಡೆಲ್ಲ ನಲ್ಲು ಅಂತಾರೆ. ಆ ಭತ್ತ ಏನಾರು ಇದ್ದರೆ ಅಕ್ಕಿಲಿ ಅದನ್ನು ನೀಟಾಗಿ ಆರಿಸಿ ತೆಗೆದು ಅಕ್ಕಿನೇ ಒಂದು ಸಪ್ರೇಟ್ ಮಾಡಬೇಕಾಯ್ತಾ. ನೋಡಿ, ಈ ಥರ ಕಟಾಯಿಸ್ಬೇಕು ಆಯಿತಾ. ಅದನ್ನ ಕಲ್ಲಲ್ಲ, ಅವಾಗ ಅದರಲ್ಲಿ ಏನಾರು ಕಲ್ಲು, ಅಕ್ಕಿಲಿ ಏನಾರು ಕಲ್ಲಿತ್ತು ಅಂದರೆ
ಅದು ಎಲ್ಲ ಹಿಂದಕ್ಕೆ ಉಳಿಯುತ್ತೆ. ಆವಾಗ ಅಕ್ಕಿ ಮಾತ್ರ ಮುಂದಕ್ಕೆ ಬೀಳುತ್ತೆ. ಬಂದು ಈ ಥರ ಕಟಾಯಿಸ್ತಾ ಬಂದ್ರೆ ಆಯಿತಾ. ನೋಡಿ ಅವರು ಅಕ್ಕಿ ಎಲ್ಲ ಮುಂದಕ್ಕೆ ಬಿತ್ತು. ನೋಡಿ ಕಲ್ಲು ಏನಾದ್ರು ಇದ್ದರೆ ಅವೆಲ್ಲ ಹಿಂದಕ್ಕೆ ಇರ್ತಾವೆ. ನೋಡಿ ಇಲ್ಲಿದ್ದಾವಲ್ಲ, ನೋಡಿ ಇಲ್ಲಿದ್ದಾವೆ. ನೋಡಿ ಈ ಥರ ಎಲ್ಲ ಹಿಂದಕ್ಕೆ ಉಳಿಯುತ್ತೆ. ಈ ಕರೆ ಇದೆಲ್ಲ ಇರೋ ಇದೆಲ್ಲ ಈ ಥರ ಉಳಿಯುತ್ತೆ ಆಯಿತಾ. ನೋಡಿ ಇದೇ ಉಯ್ಯು. ಈ ಅಕ್ಕಿ ಕುಟ್ಟದ ಕೂಡ ಬರುತ್ತಲ್ಲ, ಒಣಕೆಯಲ್ಲಿ ಕುಟ್ಟದ ಕೂಡ ಇದೇ ಉಯ್ಯು. ಇದು ಮಿಲ್ಲಲ್ಲಾದರೆ ಇದು ಈ ಥರ ಪುಡಿ ಎಲ್ಲ ಬರಲ್ಲ, ನೀಟಾಗಿ ಬಂದಿರುತ್ತೆ. ಇದಾದರೆ ಪುಡಿಯಾಗಿ ಬಂದಿರುತ್ತೆ ಆಯಿತಾ. ಯಾಕೆಂದರೆ ಕುಟ್ಟಿರ್ತೀವಲ್ಲ ಹಾಗಾಗಿ. ನೋಡಿ ಉಯ್ಯು ಹೇಗಿದೆ ಅಂತ ಕಾಣಿಸ್ತಿದ್ಯಾ. ಈ ಥರ ಕೇರ್ ಬೇಕಾಯ್ತಾ. ಅಕ್ಕಿನ ತಗಡು ಮತ್ತು ಈ ಉಯ್ಯು ಏನಾರು ಇದ್ದರೆ ಹಾರು ಹೋಗುತ್ತೆ, ಅಕ್ಕಿ ಮಾತ್ರ ಉರುತ್ತೆ. ಮತ್ತು ಈ ಕಲ್ಲು ಏನಾರು ಇದ್ದರೆ ದೊಡ್ಡ ದೊಡ್ಡ ಕಲ್ಲೆಲ್ಲ ಹಾರೋಗ್ತಾವೆ ಆಯಿತಾ. ಉಯ್ಯು ತಗಡು ಎಲ್ಲ ಹಾರೋಗುತ್ತೆ ಆಯಿತಾ. ನೋಡಿ ಇಷ್ಟ ತನಕ ಭತ್ತ ಎಲ್ಲ ಕುಟ್ಟಿದವು. ಭತ್ತ ಕುಟ್ಟಿ ಅಕ್ಕಿ ಎಲ್ಲ ಮಾಡ್ಕೊಂಡವು. ಈ ಥರ ಅಕ್ಕಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಈ ಥರ ಬೀಸಬೇಕು. ನೋಡಿ ಈ ಥರ ಬೀಸ್ತಿದ್ದಾರಲ್ಲ, ಈ ಥರ ಬೀಸಬೇಕು. ಅದು ಬೀಸ್ದಂಗೂ ಯಾವ ಥರ ಬರುತ್ತೆ ಅಂದರೆ ಈ ಥರ ಹಿಟ್ಟು ಬರುತ್ತೆ. ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಈ ಥರ ಹಿಟ್ಟು ಬರ್ತಿದೆ. ಇದನ್ನ ಅಕ್ಕಿ ಹಾಕೋದು ಹೇಗೆ ಅಂದರೆ ಈಗ ಹಾಕ್ತಾರೆ ನೋಡಿ, ಬೀಸ್ತಾ ಇರ್ಬೇಕಾದ್ರೆ ಇದೇ ಥರ ಅಕ್ಕಿ ಹಾಕೋದು ಆಯಿತಾ. ರಾತ್ರಿಗೆ ಹೋಗೋಕ್ಕೋಸ್ಕರ ಮಿಕ್ಸಿ ಜಾರಿಗೆ ಕಾಯೆಲ್ಲ ಹಾಕ್ಕೊಂಡು ರುಬ್ತಾ ಇದ್ದೀವಿ. ಜಾಸ್ತಿ ತಳ್ಳಗೂ ನೀರನ್ನು ಜಾಸ್ತಿ ಹಾಕ್ಕೊಂಡು ತಳ್ಳು ಮಾಡಬಾರ್ದು, ಯಾಕಂದರೆ ಗಟ್ಟಿ ಇರಬೇಕು. ಏನಕ್ಕೋಸ್ಕರ ಗಟ್ಟಿ ಇರಬೇಕಂದ್ರೆ ಅದು ಚಟ್ನಿ ಗಟ್ಟಿ ಇದ್ದರೆ ತಗೋಕ್ಕೆ ಚೆನ್ನಾಗಿರುತ್ತೆ. ನೀರು ಜಾಸ್ತಿ ಇದ್ದರೆ ಏನಾಗುತ್ತೆ, ಮೈ ಮೇಲೆಲ್ಲ ಬೀಳುತ್ತೆ ಅಂತ, ಬಟ್ಟೆ ಮೇಲೆಲ್ಲ ಬೀಳುತ್ತೆ ಅಂತ ನೀರು ಜಾಸ್ತಿ ಹಾಕ್ಕೊಳಲ್ಲ, ಗಟ್ಟಿ ಇರಬೇಕಾಯ್ತಾ. ಈ ಥರ ಗಟ್ಟಿ ಚಟ್ನಿನ ಒಂದು ಬಳಲಲ್ಲಿ, ಬಾಡಿಸಿರೋ ಬಳಲಲ್ಲಿ ಹಾಕಿ ಕಟ್ಟಬೇಕಾಯ್ತಾ. ಬಳಲೆ ಬಾಡಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬಳಲೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಳಲೆ ಬಾಡಿಸ್ಕೊಂಡು ನೀಟಾಗಿ ಚಟ್ನಿ ಲೀಕ್ ಆಗದಿದ್ದಂಗೆ ಕಟ್ಟಬೇಕಾಯ್ತಾ. ನೋಡಿ ಈ ಥರ ಕಟ್ಟಿದ್ದೀವಲ್ಲ, ಈ ಥರ ಕಟ್ಟಿ ಇಡಬೇಕು, ಮಗ್ಚಿಡಬೇಕು. ಮತ್ತೆ ಅಷ್ಟೇ ಹಾಗೆ ಇಡೋದಲ್ಲ, ಮೇಲ್ಮುಖ ಮಾಡಿ, ಆವಾಗ ಬಿಚ್ಚೋಗಲ್ಲ ಬಳಲೆ. ಹಾಗಾಗಿ ನೋಡಿ ಕಟ್ಟಿ ಈ ಥರ ಕಟ್ತಿದ್ದಾರಲ್ಲ, ಈ ಥರ ಕಟ್ಟಿ 4 ಕಡೆಗೂ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಮಗ್ಚಿಟ್ರೆ ಆವಾಗ ಏನಾಗುತ್ತೆ, ಬಿಚ್ಚೋಗಲ್ಲ ಬಳಲೆ. ನೋಡಿ ಅಮ್ಮನಘಟ್ಟ ಹತ್ತಾ ಇದ್ದೀವಿ. ರೋಡಲ್ಲೆಲ್ಲ ವಾಹನಗಳ ಟ್ರಾಫಿಕ್ ಜಾಸ್ತಿ ಆಗಿತ್ತು. ಹಾಗಾಗಿ ಬೈಕನ್ನೆಲ್ಲ ಅಲ್ಲೇ ಇಟ್ಟು ಬನ್ನಿ ಅಂತ ಪೊಲೀಸರು ಬೇರೆ ಹೇಳ್ತಾ ಇದ್ದು. ಹಾಗಾಗಿ ಮುಂದಕ್ಕೆ ತಗೋಗಿರೋ ಬೈಕನ್ನು ಮತ್ತೆ ರಿಟರ್ನ್ ತಿರ್ಸ್ಕೊಬಂದು ಒಂದು ಮನೆಯಲ್ಲಿ ಒಬ್ಬರು ಮನೇಲಿ ನಿಲ್ಲಿಸಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ರೋಡ್ ಸೈಡಿಗೆಲ್ಲ ಇದನ್ನ ವ್ಯಾಪಾರದಾರರು ಹೇಗಂತ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರಂತ. ಬೇರೆ ಸಖತ್ ಮಳೆ ಅಂದರೆ ಮಳೆ, ಅದರಲ್ಲೂ ಮಳೆಯಲ್ಲೇ ನನ್ಕೊಂತ ಹೋಗ್ತಾ ಇದ್ದವು. ಐಸ್ ಕ್ರೀಮ್ ಗಾಡಿ ಇರ್ಬೋದು, ಹಾಗೆ ಫ್ಲವರ್ನ ವ್ಯಾಪಾರ ಮಾಡೋರು ಇರ್ಬೋದು, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದವು. ಹಾಗೆ ಜೋಳ, ಸ್ವೀಟ್ ಕಾರ್ನ್ ಜೋಳ ವ್ಯಾಪಾರ ಮಾಡ್ತಾಯಿದ್ರು. ಹಾಗೆ ಸಖತ್ ಜನ ಎಲ್ಲ ರೋಡ್ ಸೈಡಲ್ಲಿ ಸುಮಾರು ಜನ ಅದೇ ಮಳೆಯಲ್ಲಿ ಒಂದು ಕೊಡೆ ಸೀಟ್ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ನೋಡಿ ಜನ ಸಖತ್ ಜನ ಇದ್ದರು. ಹಾಗೆ ನೋಡಿ ಚಪ್ಪಲಿ ವ್ಯಾಪಾರ ಮಾಡೋರು ಇರ್ಬೋದು. ಅದು ಬೇರೆ ಮಳೆ ಅಂದರೆ ಮಳೆ ಹತ್ತಲಾರ್ದೆ ಹೋಗ್ತಿದ್ದವು. ಮಳೆ ಅಂದರೆ ಬಿಡ್ತಾನೇ ಇಲ್ಲ, ಜಲ್ಲ ಮಳೆ ಬರ್ತಾಯಿತ್ತು. ನೋಡಿ ಶೇಂಗಾ ವ್ಯಾಪಾರ ಮತ್ತು ಸಾಣಿಗೆ, ನಿಮಗೇನೇನು ಬೇಕೋ ಅದೆಲ್ಲ ಇಲ್ಲಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಮ್ಮನಘಟ್ಟದಲ್ಲಿ ಜಾತ್ರೆ ಸಿಗುತ್ತೆ. ನೋಡಿ ಅಪ್ಪ ಕೂಡ ಮೇಲೆ ಹತ್ತಾ ಇದ್ದಾರೆ ಬ್ಯಾಗ್ ಹಿಡ್ಕೊಂಡು. ಹಾಗೆ ಸ್ವೀಟು ಮತ್ತು ಖಾರ ಬೂಂದಿ ಎಲ್ಲ ಇದ್ದು. ನೋಡಿ ಅಮ್ಮನಘಟ್ಟದ ಜಾತ್ರೆಗೆಲ್ಲ ಬಂದರೆ ಇವೆಲ್ಲವೂ ಸಿಗ್ತವೆ, ಎಲ್ಲವೂ ನೋಡ್ಬೋದು. ಓಕೆ, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಾ ಇದೆ. ಇದ್ರ ಮುಂದುವರೆದ ಭಾಗನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಆಯಿತಾ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಬೈ ಬೈ, ಟೇಕ್ ಕೇರ್.